ಕಲರ್ ಗ್ರೇಡಿಂಗ್ ಅಂತ ಅಂದ್ರೆ ಬರೀ ನೀವು ಬ್ರೈಟ್ನೆಸ್ ನ ಚೇಂಜ್ ಮಾಡ್ತಾ ಇದ್ದೀರಾ, ಕಲರ್ ನ ಚೇಂಜ್ ಮಾಡ್ತಿದ್ದೀರಾ, ಎಫೆಕ್ಟ್ ನ ಹಾಕ್ತಾ ಇದ್ದೀರಾ ಅಂತಂದ್ರೆ ಇದನ್ನ ಕಲರ್ ಗ್ರೇಡಿಂಗ್ ಅಂತ ಕರೆಯೋದೇ ಇಲ್ಲ. ಕಲರ್ ಗ್ರೇಡಿಂಗ್ ಅಂದ್ರೆ ಏನು, ಎಕ್ಸಾಕ್ಟಿಗೆ ಕಲರ್ ಗ್ರೇಡಿಂಗ್ ಅಂತ ಅಂದ್ರೆ ಏನೇನು ಚೇಂಜಸ್ ನ ಮಾಡಬೇಕು, ಬರೀ ಕಲರ್ ನ ಹಾಕಿದ್ರೆ ಮಾತ್ರ ಅಲ್ಲಿ ಚೇಂಜಸ್ ಮಾಡೋದಕ್ಕಾಗಲ್ಲ. ನಿಮ್ಮ ವಿಡಿಯೋ ಹೆಂಗ್ ಕಾಣಿಸ್ಬೇಕು ಅಂತ ಅಂದ್ರೆ ನೀವಲ್ಲಿ ಕಲರ್ ಗ್ರೇಡಿಂಗ್ ನ ಮಾಡಿರ್ಬೇಕು, ಆದ್ರೆ ನೀವಲ್ಲಿ ಎಫೆಕ್ಟ್ಸ್ ನ ಕಲರ್ ಗ್ರೇಡಿಂಗ್ ನ ಮಾಡಿದೀರಾ ಅಂತ ಗೊತ್ತಾಗ್ಲೇಬಾರ್ದು. ಆ ರೀತಿ ಕಲರ್ ಗ್ರೇಡಿಂಗ್ ನ ಮಾಡಿರ್ಬೇಕು. ಅದನ್ನ ಯಾವ ರೀತಿ ಮಾಡೋದು, ಯಾವ ಆ್ಯಪ್ ಅಲ್ಲಿ ನಾನು ಮಾಡ್ತಾ ಇದ್ದೀನಿ, ಯಾವ ಆ್ಯಪ್ ಅಲ್ಲಿ ನಾನು ಎಡಿಟಿಂಗ್ ಮಾಡ್ತೀನೋ ಅದೇ ಆ್ಯಪ್ ನಲ್ಲಿ ಕಲರ್ ಗ್ರೇಡಿಂಗ್ ನ ಮಾಡ್ತಾ ಇರ್ತೀನಿ. ಅದು ಯಾವ ರೀತಿ ಮಾಡ್ತಾ ಇದ್ದೀನಿ ಅಂತ ಹೇಳಿ ಈ ವಿಡಿಯೋದಲ್ಲಿ ಕಂಪ್ಲೀಟ್ ಆಗಿ ನಿಮ್ಗೆ ಹೇಳ್ತೀನಿ. ವಿಡಿಯೋಲು ಸ್ಕಿಪ್ ಮಾಡೋದಕ್ಕೆ ಹೋಗ್ಬೇಡಿ. ಫಸ್ಟ್ ಒಂದು ಮೊಬೈಲ್ ನಲ್ಲಿ ನಾನು ಸ್ಕ್ರೀನ್ ರೆಕಾರ್ಡಿಂಗ್ ಆನ್ ಮಾಡ್ಕೊತಾ ಇದ್ದೀನಿ. ಸ್ಕ್ರೀನ್ ರೆಕಾರ್ಡಿಂಗ್ ಆನ್ ಮಾಡಿಕೊಂಡು ನಾನು ಫಸ್ಟ್ ಹೋಗ್ತಾ ಇರೋದು ಕ್ಯಾಪ್ ಕಟ್ ಆ್ಯಪ್. ನಾನು ಎಲ್ಲ ವಿಡಿಯೋಸ್ಗಳು ರೆಕಾರ್ಡಿಂಗ್ ಮಾಡುವಾಗ, ಎಡಿಟಿಂಗ್ ಮಾಡುವಾಗ ಎಲ್ಲದರಲ್ಲೂ ನಾನು ಕ್ಯಾಪ್ ಕಟ್ನೇ ಯೂಸ್ ಮಾಡ್ತಾ ಇರೋದು. ಕ್ಯಾಪ್ ಕಟ್ ಆ್ಯಪ್ನ ಒಂದನ್ನು ನಾನು ಯೂಸ್ ಮಾಡಿಬಿಟ್ಟು ನಿಮ್ಗೆ ಇಲ್ಲಿ ಹೆಂಗೆ ಕಲರ್ ಗ್ರೇಡಿಂಗ್ನ ಮಾಡೋದು ಅಂತೇಳಿ ತೋರಿಸ್ತೀನಿ. ಫಸ್ಟು ಇಲ್ಲಿ ನ್ಯೂ ವಿಡಿಯೋ ಮೇಲೆ ಹೋಗಿ ನಾನು ಇನ್ನೊಂದು ಹೇಳ್ತೀನಿ ನೋಡಿ. ಕ್ಯಾಪ್ ಕಟ್ಟು ನಿಮ್ಗೆ ಏನಾದರೂ ವರ್ಕ್ ಆಗ್ತಾ ಇಲ್ಲ ಅಂತಂದರೆ ನಾನು ಆಲ್ರೆಡಿ ಹೆಂಗೆ ಡೌನ್ಲೋಡ್ ಮಾಡ್ಕೊಳೋದು ಕ್ಯಾಪ್ ಕಟ್ಟು, ಅದರೊಳಗೆ ಏನೇನು ಆಪ್ಷನ್ಸ್ ಇದ್ದಾವೆ ಎಲ್ಲನೂ ಹೇಳಿದ್ದೀನಿ. ಇಲ್ಲಿ ಕ್ಯಾಪ್ ಕಟ್ಟಲ್ಲಿ ನೀವು ಏನು ಮಾಡಬೇಕು ಅಂತ ಅಂದರೆ ವಿಡಿಯೋ ನ್ಯೂ ಇದೆಯಲ್ಲ, ಆ ನ್ಯೂ ವಿಡಿಯೋ ಮೇಲೆ ಹೋಗ್ಬಿಟ್ಟು ನೀವು ಯಾವುದಾದ್ರೂ ಒಂದು ವಿಡಿಯೋನ ಸೆಲೆಕ್ಟ್ ಮಾಡ್ಕೊಳ್ಬೇಕಿಲ್ಲಿ. ನಾನು ಯಾವುದೋ ಒಂದು ವಿಡಿಯೋನ ಸೆಲೆಕ್ಟ್ ಮಾಡ್ಕೊಳ್ತಾ ಇದ್ದೀನಿ. ಇಲ್ಲಿ ಜಸ್ಟ್ HD ಅಂತ ಕಾಣಿಸ್ತಾ ಇದೆಯಲ್ಲ, ಅದ್ರ ಮೇಲೆ ಆ್ಯಡ್ ಮಾಡಿಬಿಟ್ಟು ನಾನು ಅಲ್ಲಿ ಆ್ಯಡ್ ಮಾಡಿದ್ದೀನಿ, ಒಂದು ವಿಡಿಯೋನ ಆ್ಯಡ್ ಮಾಡಿದ್ದೀನಿ. ಈ ವಿಡಿಯೋದಲ್ಲಿ ಏನು ಮಾಡ್ತೀನಿ, ಫುಲ್ ವಿಡಿಯೋನ ತೊಗೊಂಡ್ಬಿಡ್ತೀನಿ. ನ್ಯೂ ವಿಡಿಯೋ ಹೋಗಿದ್ದೀನಿ, ಫುಲ್ ವಿಡಿಯೋ ತೊಗೊಳ್ತೀನಿ ಯಾವುದಾದ್ರೂ ಒಂದು. ಇಲ್ಲಿ ನೀವು ಕಲರ್ ಗ್ರೇಡಿಂಗ್ನ ಹೆಂಗೆ ಮಾಡಬೇಕು ಅಂತ ಅಂದರೆ ಎಲ್ಲ ಕ್ಲಿಪ್ಸ್ಗೂ ನೀವು ಬೇರೆ ಬೇರೆ ಥರ ಹಾಕಬಾರ್ದು. ನಾನು ಈ ವಿಡಿಯೋದಲ್ಲಿ ಕಂಪ್ಲೀಟಾಗಿ ಹೇಳ್ತೀನಿ. ಫಸ್ಟು ಕಲರ್ ಗ್ರೇಡಿಂಗ್ನ ಹೆಂಗೆ ಮಾಡ್ಕೋಬೇಕು, ಅದಾದಮೇಲೆ ಏನೇನು ಮಿಸ್ಟೇಕ್ಸ್ಗಳನ್ನ ನೀವು ಮಾಡ್ತಾ ಇದ್ದೀರಾ ಇದನ್ನು ಸಹಿತ ನಾನು ಕಂಪ್ಲೀಟಾಗಿ ಹೇಳ್ತೀನಿ. ಕಲರ್ ಗ್ರೇಡಿಂಗ್ನ ಫಸ್ಟ್ ಮಾಡೋದಕ್ಕೆ ನೀವು ಒಂದು ವಿಡಿಯೋ ಚೂಸ್ ಮಾಡ್ಕೊಂಡಿದ್ದೀರಾ. ವಿಡಿಯೋ ಚೂಸ್ ಮಾಡ್ಕೊಂಡಾದ್ಮೇಲೆ ನಿಮ್ಗೆ ಇಲ್ಲಿ ಕೆಳಗಡೆ ಕಾಣಿಸ್ಬೋದು. ಆ ವಿಡಿಯೋ ಮೇಲೆ ಕ್ಲಿಕ್ ಮಾಡಿದ್ದೀರಾ ಅಂತಂದರೆ ಇಲ್ಲಿ ಫಿಲ್ಟರ್ಸ್ ಇದೆ, ಅಡ್ಜಸ್ಟ್ ಇದೆ. ಆದರೆ ನೀವು ಫಿಲ್ಟರ್ಸ್ ಮೇಲೆ ಕ್ಲಿಕ್ ಮಾಡಬಾರ್ದು, ಅಡ್ಜಸ್ಟ್ ಮೇಲೆ ಕ್ಲಿಕ್ ಮಾಡಿ. ಅಡ್ಜಸ್ಟ್ ಮೇಲೆ ಕ್ಲಿಕ್ ಮಾಡಿದ ತಕ್ಷಣ ಇಲ್ಲಿ ಬ್ರೈಟ್ನೆಸ್ಟು, ಕಾಂಟ್ರಾಸ್ಟು ಎಲ್ಲನೂ ಇದ್ದಾವೆ. ಆದರೆ ಇಲ್ಲಿ ಹೆಂಗೆ ಇದನ್ನು ಸೆಟ್ ಮಾಡ್ಕೊಳ್ಬೇಕು ಅಂತ ಅಂದರೆ ಫಸ್ಟು ಬ್ರೈಟ್ನೆಸ್ ಮೇಲೆ ಕ್ಲಿಕ್ ಮಾಡಿ. ಬ್ರೈಟ್ನೆಸ್ ಮೇಲೆ ಕ್ಲಿಕ್ ಮಾಡಿದಾಗ ಫಸ್ಟ್ ಏನಾಗುತ್ತೆ ಗೊತ್ತಾ, ಬ್ರೈಟ್ನೆಸ್ನ ನೀವು ಕ್ಲಿಕ್ ಮಾಡ್ತೀರಲ್ವಾ, ನೀವು ಜಾಸ್ತಿ ಚೆನ್ನಾಗಿ ಕಾಣಲಿ ಅಂತ ಹೇಳಿ ನೀವು ಜಾಸ್ತಿ ಬ್ರೈಟ್ನೆಸ್ನ ಇಡ್ತೀರಾ. ಆ ರೀತಿ ಮಾಡಲೇಬಾರ್ದು. ಆವಾಗ ನಿಮ್ಮ ಫೇಸ್ ಹೆಂಗೆ ಕಾಣಿಸುತ್ತೆ ಅಂದರೆ ಆರ್ಟಿಫಿಷಿಯಲ್ ಆಗಿ, ಆಮೇಲೆ ನೀವು ಎಫೆಕ್ಟ್ನ ಜಾಸ್ತಿ ಹಾಕಿದ್ರಾ ಅಂತೇಳಿ ಅಲ್ಲಿ ಕಾಣಿಸ್ತಾ ಇರುತ್ತೆ. ಈಗ ನೋಡಿ, ಇದನ್ನು ಜಸ್ಟ್ ಮಾಡ್ರೇಟ್ ಆಗಿ ಇಟ್ಕೊತೀನಿ. 3 to 5 ಒಳಗಡೆ ನೀವು ಇಟ್ಕೊಳ್ಳಿ. ನೀವು ಮಿನಿಮಮ್ ಅಂದರೆ 10 ಒಳಗಡೆ, ತುಂಬ ಡಾರ್ಕ್ ಇದೆ ಅಂದರೆ 10 ಒಳಗಡೆ ಇಟ್ಕೊಳ್ಳಿ. ಜಾಸ್ತಿ 10 ಮೇಲೆ ಹಾಕೋದು ಇಲ್ಲ 7 ಮೇಲೆ ಹಾಕೋದು ಹಂಗೆಲ್ಲ ಮಾಡೋದಕ್ಕೆ ಹೋಗ್ಬಿಡಿ. ಮಿನಿಮಮ್ ಅಂದರೆ ಒಂದು 5 ಇಟ್ಕೊಂಡ್ರೆ ಓಕೆ. ನಾನಿವಾಗ 5ನ ಇಟ್ಕೊಂಡಿದ್ದೀನಿ. ಇದಾದಮೇಲೆ ಇಲ್ಲಿ ಕಾಂಟ್ರಾಸ್ಟ್ ಅಂತ ಕಾಣಿಸ್ತಾ ಇದೆ ಅಲ್ವಾ, ಆ ಕಾಂಟ್ರಾಸ್ಟ್ ಮೇಲೆ ಕ್ಲಿಕ್ ಮಾಡಿ. ಈ ಕಾಂಟ್ರಾಸ್ಟ್ ಅಂದರೆ ಏನು ಅಂತ ಅಂದರೆ ನಮ್ದು ಇವಾಗ ಹೈಲೈಟ್ ಮಾಡುತ್ತೆ, ಫೇಸ್ನ ಹೈಲೈಟ್ ಮಾಡುತ್ತೆ. ಆಮೇಲೆ ಇಲ್ಲಿ ನಿಮ್ಗೆ ತೋರಿಸ್ತೀನಿ ನೋಡಿ. ಈಗ ನಾನಿಲ್ಲಿ ಇದನ್ನು 5 ಇಡ್ತಾ ಇದ್ದೀನಿ. 0 ಇತ್ತು, 5 ಇಟ್ಟಾಗ ಡಾರ್ಕ್ ಏರಿಯಾಸ್ ಎಲ್ಲ ಇದೆಯಲ್ಲ, ಸ್ವಲ್ಪ ಅದು ಬ್ರೈಟನ್ ಆಗಿ ಡಿಫ್ರೆಂಟಾಗಿ ಕಾಣಿಸ್ತಾ ಇದೆ. ಅದು ಸ್ವಲ್ಪ ಲೈಟಾಗಿತ್ತು, ಇವಾಗ ಡಿಫ್ರೆಂಟಾಗಿ ಕಾಣಿಸ್ತಾ ಇದೆ. ಈ ರೀತಿ ಮಾಡಬೇಕು. ಇದನ್ನು ಅಷ್ಟೇ ಸ್ಯಾಚುರೇಷನ್ನು ಇದು ಮಾಡ್ರೇಟ್ ಆಗಿ ಇಟ್ಕೊಳ್ಬೇಕು. ಇದೇನಾಗುತ್ತೆ ಅಂತ ಅಂದರೆ ಇವಾಗ ನಿಮ್ಮ ಶ್ಯಾಡೋ ಎಲ್ಲ ಇಲ್ಲಿ ನೋಡಿ, ನಾನು ಇವಾಗ 0 ಮಾಡಿದ್ದೀನಿ. 0 ಮಾಡಿದ ತಕ್ಷಣ ಇಲ್ಲಿ ಸೈಡ್ಗೆಲ್ಲ ಇದೆ ಅಲ್ವಾ, ಅದು ಡಾರ್ಕ್ ಶ್ಯಾಡೋ ಬಂದಂಗೆ ಆಗಿರುತ್ತೆ. ಅದು ಕಂಪ್ಲೀಟಾಗಿ ಚೇಂಜ್ ಆಗುತ್ತೆ. ಇದನ್ನು ಆ್ಯಡ್ ಮಾಡಿದ ತಕ್ಷಣ ನೋಡಿ, ಇವಾಗ ಕಂಪ್ಲೀಟಾಗಿ ಇಲ್ಲಿ ಸೈಡ್ಗೆಲ್ಲ ಒಂದು ಸ್ವಲ್ಪ ಡಾರ್ಕು, ಮಿಡಿಲ್ ಮಾತ್ರ ವೈಟಾಗಿ ಕಾಣಿಸ್ತಾ ಇದೆ. ಇದನ್ನು ನೀವು ಈ ರೀತಿ ಮಾಡಬೇಕು. ಇದಾದಮೇಲೆ ನಾನು HSL ಬಗ್ಗೆ ನೀವೇನಾದರೂ ಒಂದು ವೇಳೆ ನೀವು ಯಾವುದಾದ್ರೂ ಎಡಿಟಿಂಗ್ ಆ್ಯಪಲ್ಲಿ ಎಡಿಟ್ ಮಾಡ್ತಾ ಇರ್ತೀರಲ್ವ, ಅಲ್ಲಿ HSL ಆ್ಯಪ್ ಇದೆ ಅಂತಂದರೆ ಅದು ಬೆಸ್ಟು. ಇವಾಗ ಒಂದು ವೇಳೆ ನೀವು ಫೇಸ್ನ ತೋರಿಸ್ಬಿಟ್ಟು ವಿಡಿಯೋ ಎಡಿಟಿಂಗ್ನ ಮಾಡ್ತಾ ಇದ್ದೀರಾ, ಫೇಸ್ನಲ್ಲಿ ಏನೋ ಒಂದು ಮಾತಾಡ್ತಾ ಇದ್ದೀರಾ, ನಾನು ಹೆಂಗೆ ಮಾತಾಡ್ತಾ ಇದ್ದೀನೋ ಆ ರೀತಿ ನೀವು ಮಾತಾಡ್ತಾ ಇದ್ದೀರಾ ಅಂತಂದರೆ ಆವಾಗ ನೀವು ಜಾಸ್ತಿ ಎಫೆಕ್ಟ್ಸ್ಗಳು ಹಾಕೋದು, ಜಾಸ್ತಿ ಬ್ರೈಟ್ನೆಸ್ ಇಡೋದು ಇದನ್ನೆಲ್ಲ ಮಾಡಲೇಬೇಡಿ. ಆವಾಗ ನಿಮ್ಮ ಫೇಸ್ ಆರ್ಟಿಫಿಷಿಯಲಾಗಿ ಕಾಣಿಸೋದು, ನೀವು ಮಾಡಿರೋ ವಿಡಿಯೋಸೇ ಆರ್ಟಿಫಿಷಿಯಲಾಗಿ ಕಾಣಿಸುತ್ತೆ. ಅದಕ್ಕೆ ನೀವು ಏನು ಮಾಡಬೇಕು ಅಂತ ಅಂದರೆ ಇಲ್ಲಿ ನೀವು ಬೇರೆ ವಿಡಿಯೋಸ್ಗಳು, ಇವಾಗ ಟ್ರಾವೆಲ್ ವಿಡಿಯೋಸ್ಗಳು ಅಂಥದ್ದೇನಾದರೂ ಮಾಡ್ತೀರಲ್ವ, ಅಲ್ಲೂ ಕರೆಕ್ಟಾಗಿ ಮಾಡ್ರೇಟು ಜಸ್ಟ್ 5 ತನಕ ಅಷ್ಟೇ ಇರಬೇಕು. ಜಾಸ್ತಿ ಇಡೋಕ್ಕೆ ಹೋದರೆ ಅದು ಆರ್ಟಿಫಿಷಿಯಲ್ ಆಗಿ ಕಾಣಿಸುತ್ತೆ.
ಇಲ್ಲಿ HSL ಇದೆ ಅಂತ ಅಂದರೆ ಇದ್ರೊಳಗೆ ಏನು ಮಾಡ್ಬೋದು ಅಂದರೆ ಸ್ಯಾಟ್ರೇಷನ್ನು, ಲೈಟ್ನೆಸ್ಸು, ಹ್ಯೂ ಎಲ್ಲ ಚೇಂಜ್ ಮಾಡ್ಬೋದು. ಅದು ಹೆಂಗೆ ಚೇಂಜ್ ಮಾಡೋದು ಅಂತಂದರೆ ನಾನಿವಾಗ ನಂದು ಕಲರ್ ನಾನಿವಾಗ ಫೇಸ್ನ ತೊಗೊತಾ ಇದ್ದೀನಿ. ಫೇಸ್ ಕಲರ್ ತಕ್ಕಂಗೆ ನಾನಿವಾಗ ಆರೆಂಜ್ ಕಲರ್ನ ತೊಗೊಂಡಿದ್ದೀನಿ ಅಂತ ಅಂದರೆ, ನೀವಾಗ ಫೇಸ್ ತೋರಿಸಿ ವಿಡಿಯೋ ಮಾಡ್ತಾ ಇದ್ದೀರಾ ಅಂತಂದರೆ ಆರೆಂಜ್ ಕಲರ್ ತೊಗೊಂಡಿದ್ದೀರಾ ಅಂತಂದರೆ ತುಂಬ ಚೆನ್ನಾಗಿ ಕಾಣಿಸುತ್ತೆ. ನಾನು ಈ ಕಲರ್ನ ತೊಗೊಳ್ತಾ ಇದ್ದೀನಿ. ಇಲ್ಲಿ ನೋಡಿ 3 ಇಡ್ತಾ ಇದ್ದು, ಜಸ್ಟು 3 to 4 ಇಡೋದಷ್ಟೇ. ನಾನಿಲ್ಲಿ ಯಾವಾಗಲೂ 3 to 4 ಇಡೋದು. ಸೆಕೆಂಡು ಅಷ್ಟೇ ನಾನು 4ವರೆಗೆ ಇಡ್ತಾ ಇದ್ದೀನಿ. ಎಲ್ಲ ಒಂದೇ ಲೆವೆಲಲ್ಲಿ ಇಟ್ಕೊಳ್ತಾ ಇದ್ದೀನಿ, ಜಾಸ್ತಿ ಇಡೋಕ್ಕೆ ಹೋಗಬೇಡಿ. ನೀವು ಆರ್ಟಿಫಿಷಿಯಲಾಗಿ ಕಾಣಿಸುತ್ತೆ ಅಂತ ನಾನು ಆವಾಗಲೇ ಹೇಳಿದ್ದೀನಿ. ಅದಕ್ಕೆ HSL ಡಿಫ್ರೆಂಟ್ ಕಲರ್ ಇದ್ದರೆ ಆವಾಗ ನಾವು ಕರೆಕ್ಟಾಗಿ ನೋಡಿಬಿಟ್ಟು ಅಲ್ಲಿ ಚೇಂಜಸ್ ಏನು ಕಾಣಿಸುತ್ತೆ ಅಂತ ನೋಡಿಬಿಟ್ಟು ಇಡ್ಬೋದು. ಆದರೆ HSL ಒಂದೊಂದರಲ್ಲಿ ಒಂದೊಂದು ಆ್ಯಪಲ್ಲಿ ಒಂದೊಂದು ಥರ ಇರುತ್ತೆ. ನೀವು ಚೆಕ್ ಮಾಡ್ಕೊಳ್ಳಿ, ನೀವು ಯಾವ ಎಡಿಟಿಂಗ್ ಆ್ಯಪಲ್ಲಿ ಯೂಸ್ ಮಾಡ್ತಾ ಇದ್ರೋ ಅದರೊಳಗೆ HSL ಕಲರ್ಸ್ ಇದ್ದಾವೆ ಅಂತಂದರೆ ಬೆಟರು, ಬೇಗ ನೀವು ಚೇಂಜಸ್ನ ಮಾಡ್ಕೊಳ್ಬೋದು. ಈಗ ನಾನು ಇದಿಷ್ಟನ್ನ ಓಕೆ ಕೊಟ್ಟೆ. ಇದು ಆದಮೇಲೆ ನೀವೇನು ಮಾಡಬೇಕು, ಹೈಲೈಟ್ಸ್. ಈಗ ಹೈಲೈಟ್ಸ್ನ ನಾವು ಫುಲ್ಲು ಡಾರ್ಕ್ ಮಾಡಿದ್ದೀರಾ ಅಂತಂದರೆ ಏನೂ ಕಾಣಿಸಲ್ಲ. ಇಲ್ಲಿ ಜಸ್ಟ್ ಹೈಲೈಟು 1 to 2 ಇಟ್ಕೊಳ್ತಾ ಇದ್ದೀನಿ. ಜಾಸ್ತಿ ಹೈಲೈಟಾಗಿ ಕಾಣಿಸ್ತಾ ಇದೆ ಅಂತ ಅಂದರೆ ಆವಾಗ ತುಂಬ ಅದು ನೋಡೋದಕ್ಕೆ ಚೆನ್ನಾಗಿ ಕಾಣಿಸಲ್ಲ. ಇವರು ಏನೋ ಎಡಿಟಿಂಗ್ ಮಾಡಿ ಹಾಕಿದ್ದಾರೆ ಅಂತೇಳಿ ವ್ಯೂಸು ಅಷ್ಟು ಬರುತ್ತೆ ಅಂತ ಹೇಳೋದಕ್ಕೂ ಆಗಲ್ಲ. ಅದನ್ನು ನೋಡುವಾಗ ನೀವು ವೀಡಿಯೋಸ್ಗಳನ್ನ ಕ್ರಿಯೇಟ್ ಮಾಡುವಾಗ ಒಂದ್ಸಲಿ ಚೆಕ್ ಮಾಡ್ಕೊಳ್ಳಿ. ಇದಾದಮೇಲೆ ನೀವೇನು ಮಾಡಬೇಕು, ಇಲ್ಲಿ ಲಾಸ್ಟಲ್ಲಿ ನಿಮ್ಗೆ ಕಾಣಿಸ್ತಾ ಇದೆ ನೋಡಿ ಟೆಂಪ್ರೇಚರು ಇಲ್ಲಿ ನಿಮಗೆ ಎಷ್ಟು ಬೇಕೋ ಅಷ್ಟೇ ಟೆಂಪ್ರೇಚರ್ ಇಟ್ಕೋಬೇಕು. ಜಾಸ್ತಿ ಟೆಂಪ್ರೇಚರ್ನ ಇಡೋದಕ್ಕೆ ಹೋಗ್ಬೇಡಿ, ತುಂಬ ಡಾರ್ಕಾಗಿ ಕಾಣಿಸೋದು ಹಾಗೆಲ್ಲ ಆಗುತ್ತೆ. ಆಮೇಲೆ ತುಂಬ ವಾಮಾಗಿ ಕಾಣಿಸೋದಾಗುತ್ತೆ, ಇಲ್ಲಾಂದರೆ ಕೂಲಾಗಿ ಕಾಣಿಸೋ ಹಾಗೆ ನೀವು ಇಟ್ಕೊಳ್ಬೇಕು. ಈಗ ನೀವು ನಾರ್ಮಲಾಗಿ ಮಾತಾಡ್ತಾ ಇದ್ದೀರಾ ಅಂತ ಅಂದರೆ ಅಟ್ಲೀಸ್ಟ್ 3 to 4 ಟೆಂಪ್ರೇಚರ್ ಇಟ್ಕೊಡಿ. ಜಾಸ್ತಿ ಟೆಂಪ್ರೇಚರ್ನ ಇಡೋದಕ್ಕೆ ಹೋಗಬೇಡಿ. ಆಮೇಲೆ ಶ್ಯಾಡೋಸ್ನ ಜಾಸ್ತಿ ಆ್ಯಡ್ ಮಾಡೋದಕ್ಕೆ ಹೋಗ್ಬೇಡಿ. ಶ್ಯಾಡೋಸ್ನ ನೋಡಿ ತೋರಿಸ್ತೀನಿ ನಿಮಗೆ. ಶ್ಯಾಡೋಸ್ನ ಜಾಸ್ತಿ ನಾನು ಇವಾಗ 36ಗೆ ತೆಗೆದೆ. ಅವಾಗ ನೋಡಿ ಅಲ್ಲಿ ತುಂಬ ಫುಲ್ಲು ಆರ್ಟಿಫಿಷಿಯಲಾಗಿ ಕಾಣಿಸ್ತಾ ಇದೆ. ಆದರೆ ಅದನ್ನೇ ನಾನು ಒಂದು 3ಗೆ ಅಷ್ಟೇ ಇಡಬೇಕು. ಶ್ಯಾಡೋಸು 3ಗೆ ಅಷ್ಟೇ ಇರುತ್ತೆ. ಯಾಕೆ ಶ್ಯಾಡೋಸ್ನ 3ಗೆ ಅಷ್ಟೇ ಇಡಬೇಕು ಅಂತಂದರೆ ಸ್ವಲ್ಪ ಬ್ರೈಟ್ನೆಸ್ಸಾಗಿ ಕಾಣಿಸುತ್ತೆ, ಸೈಡೆಲ್ಲ ಕಂಪ್ಲೀಟಾಗಿ ಚೇಂಜ್ ಆಗುತ್ತೆ. ಆವಾಗ ಒಂದು ಬರೀ ನಮ್ಮ ಫೇಸ್ನ ಮಾತ್ರ ಸ್ವಲ್ಪ ಕ್ಲಾರಿಟಿಯಾಗಿ ಕಾಣಿಸುತ್ತೆ. ಅದಕ್ಕೆ ಶ್ಯಾಡೋಸ್ನ ನಾನು ಆ್ಯಡ್ ಮಾಡಿದ್ದೀನಿ. ಇದಿಷ್ಟನ್ನ ಆ್ಯಡ್ ಮಾಡಿದ್ರೆ ಸಾಕು. ಜಾಸ್ತಿ ನೀವು ಇಲ್ಲಿ ಚೇಂಜಸ್ನ ಮಾಡುವಾಗ ಜಾಸ್ತಿ ಚೇಂಜಸ್ನ ಮಾಡೋದಕ್ಕೆ ಹೋಗಲೇಬೇಡಿ. ಆದಷ್ಟು ನಿಮ್ಮ ವಿಡಿಯೋಸಲ್ಲಿ ಈಗ ನಾನು ಇದನ್ನು ಮಾಡಿದ್ದೀನಲ್ವಾ, ಈಗ ಇಲ್ಲಿ ಅಡ್ಜಸ್ಟ್ ಇನ್ನೊಂದು ತೋರಿಸ್ತೀನಿ ನೋಡಿ ನಿಮ್ಗೆ. ಇಲ್ಲಿ ಅಡ್ಜಸ್ಟ ನಾನು ಇದಿಷ್ಟೆಲ್ಲ ಮಾಡಿದ್ದೀನಿ. ಇದಿಷ್ಟನ್ನು ಮಾಡಿಬಿಟ್ರೆ ಇಲ್ಲಿ ಅಪ್ಲೈ ಆಲ್ ಅಂತ ಇರುತ್ತೆ. ಅಪ್ಲೈ ಆಲ್ ಮೇಲೆ ಕ್ಲಿಕ್ ಮಾಡಿ ರೈಟ್ ಅಂತ ಹೇಳ್ಕೊಟ್ರೆ ಎಲ್ಲ ನೀವು ಯಾವ್ಯಾವ ಕ್ಲಿಪ್ಸ್ ಹಾಕಿರ್ತೀರೋ ಆ ಕ್ಲಿಪ್ಸ್ ಎಲ್ಲದಕ್ಕೂ ಅಲ್ಲಿ ಅಪ್ಲೈ ಆಗಿರುತ್ತೆ. ಒಂದು ವೇಳೆ ನೀವಾಗ ಒಂದೊಂದೇ ಕ್ಲಿಪ್ಸಿಗೆ ಮಾಡ್ತಾ ಇದ್ದೀರಾ ಅಂತಂದರೆ ಆವಾಗ ನಿಮ್ಮ ವಿಡಿಯೋಸು ತುಂಬ ಚೆನ್ನಾಗಿ ಕಾಣಿಸಲ್ಲ. ಅದನ್ನು ನೆನಪಲ್ಲಿ ಇಟ್ಕೊಳ್ಳಿ. ಇದಿಷ್ಟು ನಾನು ಏನು ಹೇಳಿದೆ ಕಂಪ್ಲೀಟಾಗಿ ಹೆಂಗೆ ಕಲರ್ ಗ್ರೇಡಿಂಗ್ ಮಾಡೋದು ಅಂತೇಳಿ ನಿಮಗೆ ತೋರಿಸ್ದೆ. ಈಗ ನಾನು ಇಲ್ಲಿ ನಿಮಗೆ ತೋರಿಸ್ತೀನಿ ನೋಡಿ, ಲಾಸ್ಟಲ್ಲಿ ನಿಮಗೆ ಆ್ಯಡ್ ಮಾಡ್ತೀನಿ. ಇದು ತುಂಬ ಡಿಫ್ರೆಂಟಾಗಿ ಇವಾಗ ನಿಮ್ಗೆ ಕಾಣಿಸ್ತಾ ಇದೆ. ಈಗ ನಾನು ಲಾಸ್ಟಲ್ಲಿ ವೀಡಿಯೋಸ್ನ ನಿಮ್ಗಲ್ಲಿ ಎರಡರದ್ದು ಹೆಂಗೆ ಕಾಣಿಸ್ತಾ ಇದೆ ಅಂತೇಳಿ ನಾನು ವೀಡಿಯೋಸ್ನ ಕಂಪ್ಲೀಟಾಗಿ ಇದನ್ನು ರೆಕಾರ್ಡ್ ಮಾಡಿ ಹಾಕುವಾಗ ಲಾಸ್ಟಲ್ಲಿ ಬಿಫೋರ್ ಆ್ಯಂಡ್ ಆಫ್ಟರ್ ಫಸ್ಟಿಗೆ ಹೇಗೆ ಕಾಣಿಸ್ತಾ ಇತ್ತು ಆ ವಿಡಿಯೋನ ಅಲ್ಲಿ ಆ್ಯಡ್ ಮಾಡಿದ್ರು. ನನ್ನ ವಿಡಿಯೋ ಹೆಂಗಿತ್ತು. ಸೆಕೆಂಡ್ ನಾನು ಎಲ್ಲ ಎಫೆಕ್ಟ್ಸ್ಗಳನ್ನ ಯಾವ್ಯಾವ ನಾನು ಕಲರ್ ಗ್ರೇಡಿಂಗ್ ಮಾಡಿದ್ನಲ್ಲ ಅದು ಮಾಡಿದ್ಮೇಲೆ ಹೆಂಗೆ ವಿಡಿಯೋ ಕಾಣಿಸ್ತಾ ಇದೆ ಅಂಥೇಳಿ ನಾನು ನಿಮಗೆ ಅಲ್ಲಿ ಹಾಕ್ತೀನಿ. ಇದಾದಮೇಲೆ ನೀವು ಏನೇನು ಮಿಸ್ಟೇಕ್ಸ್ಗಳನ್ನ ಮಾಡ್ತಾ ಇದ್ದೀರಾ, ಇದು ತುಂಬಾ ಇಂಪಾರ್ಟೆಂಟು. ಕಲರ್ ಗ್ರೇಡಿಂಗ್ ಮಾಡುವಾಗ ಈ ಮಿಸ್ಟೇಕ್ಸ್ಗಳನ್ನ ನೀವು ಮಾಡೋಂಗಿಲ್ಲ. ಇದನ್ನು ನಾನು ಇವಾಗ ಕಂಪ್ಲೀಟಾಗಿ ಇದ್ರದ್ದು ಕಂಪ್ಲೀಟ್ ಆಯಿತು. ನಾನು ಆಲ್ರೆಡಿ ಪಕ್ಕಕ್ಕೆ ಇಟ್ಬಿಟ್ಟು ನಿಮ್ಗೆ ಏನು ಅಂತೇಳಿ ಕಂಪ್ಲೀಟಾಗಿ ಹೇಳ್ತೀನಿ. ಮೇನಾಗಿ ನೀವು ಮಾಡ್ತಿರೋ ತಪ್ಪೇನು ಅಂತ ಅಂದರೆ ಕಲರ್ ಗ್ರೇಡಿಂಗ್ ಮಾಡುವಾಗ ಜಾಸ್ತಿ ಬ್ರೈಟ್ನೆಸ್ನ ಆ್ಯಡ್ ಮಾಡೋದಕ್ಕೆ ಹೋಗಬೇಡಿ. ಕಾಂಟ್ರಾಸ್ಟು ನನ್ನ ಫೇಸೆಲ್ಲ ಕ್ಲಿಯರಾಗಿ ಕಾಣಿಸ್ಬೇಕು, ತುಂಬ ಚೆನ್ನಾಗಿ ಕಾಣಿಸ್ಬೇಕು ಅಂತೇಳಿ ಜಾಸ್ತಿ ಆ್ಯಡ್ ಮಾಡೋದಕ್ಕೆ ಹೋಗಲೇಬೇಡಿ. ಇದು ಮೊದಲನೇ ತಪ್ಪು ನೀವು ಮಾಡ್ತಾ ಇರೋದು. ಆಮೇಲೆ ಇವಾಗ ಕ್ಲಿಪ್ಸ್ಗಳಿರುತ್ತೆ, ನೀವು ಒಂದು 5-6 ಶಾರ್ಟ್ಸ್ನ ತೊಗೊಂಡಿರ್ತೀರ. ಆ ಶಾರ್ಟ್ಸ್ನಲ್ಲಿ ಒಂದಕ್ಕೆ ಮಾತ್ರ ಕಲರ್ ಗ್ರೇಡಿಂಗ್ ಮಾಡ್ತೀರಾ ಮತ್ತು ಎಲ್ಲದಕ್ಕೂ ಅದನ್ನು ಅಪ್ಲೈ ಮಾಡಲ್ಲ. ಆ ರೀತಿ ಮಾಡಿದ್ದೀರಾ ಅಂತಂದರೆ ನಿಮ್ಮ ವಿಡಿಯೋ ಕಂಪ್ಲೀಟಾಗಿ ಆರ್ಟಿಫಿಷಿಯಲಾಗಿ ಕಾಣಿಸುತ್ತೆ. ಒಂದು ಕ್ಲಿಪ್ಪಲ್ಲಿ ತುಂಬ ಬ್ರೈಟಾಗಿ ಕಾಣಿಸ್ತಿರುತ್ತೆ, ಇನ್ನೊಂದು ಕ್ಲಿಪ್ಪಲ್ಲಿ ಬ್ರೈಟಾಗಿ ಕಾಣಿಸ್ತಾ ಇರಲ್ಲ. ಆವಾಗ ನೀವು ಕರೆಕ್ಟಾಗಿ ಕಾಣಿಸುತ್ತೆ ನೀವು ಕಲರ್ ಗ್ರೇಡಿಂಗ್ ಮಾಡಿದ್ದೀರಾ, ಏನೋ ಎಫೆಕ್ಟ್ಸ್ ಹಾಕಿದ್ದೀರಾ, ಇದೆಲ್ಲ ಕಾಣಿಸುತ್ತೆ. ಅದಕ್ಕೆ ನೀವೇನು ಮಾಡಬೇಕು, ಜಾಸ್ತಿ ಕಲರ್ ಗ್ರೇಡಿಂಗ್ನ ಆ್ಯಡ್ ಮಾಡುವಾಗ ಆದಷ್ಟು ಮಾಡ್ರೇಟಾಗಿ ಇಡಬೇಕು.
ಆವಾಗ ನಿಮ್ಮ ವಿಡಿಯೋಸು ನೀಟಾಗಿ ಪ್ರೊಫೆಷ್ನಲ್ ಆಗಿ ಕಾಣಿಸುತ್ತೆ. ನಿಮ್ಮ ವಿಡಿಯೋ ಸಿನಿಮ್ಯಾಟಿಕ್ ಆಗಿ ಕಾಣಿಸ್ಬೇಕು ಅಂತಂದರೆ ಈ ತಪ್ಪನ್ನ ಮಾಡೋದನ್ನ ಮರಿಬೇಡಿ, ಈ ತಪ್ಪನ್ನ ಮಾಡಲೇಬೇಡಿ. ಆದಷ್ಟು ಸಿನಿಮ್ಯಾಟಿಕ್ ನಿಮ್ಮ ವಿಡಿಯೋಸ್ಗಳು ಕಾಣಿಸ್ಬೇಕು ಅಂತಂದರೆ ಎಲ್ಲದರಲ್ಲೂ ಸ್ವಲ್ಪ ಮಾಡ್ರೇಟಾಗಿ ಇಟ್ಕೊಳ್ಳಿ. ನಾನು ಯಾವ್ಯಾವ ಆಪ್ಷನ್ಸ್ಗಳನ್ನ ಹೇಳಿದೆ ನೋಡಿ, ಅದನ್ನು ಮಾತ್ರ ಜಾಸ್ತಿ ಯೂಸ್ ಮಾಡಿ. ತುಂಬ ನೀವು ಬೇರೆ ಬೇರೆ ಆಪ್ಷನ್ಸ್ಗಳೆಲ್ಲ ಇರುತ್ತೆ, ಅದು ಅವಶ್ಯಕತೆ ಇದ್ದಾಗ ಮಾತ್ರ ಯೂಸ್ ಮಾಡಿ. ಯಾವಾಗಲೂ ಎಲ್ಲನೂ ನೀವು ಎಲ್ಲ 5 ಇಡ್ತೀನಿ, ಎಲ್ಲನೂ ನಾವು ಮಾಡ್ರೇಟಾಗಿ ಇಡ್ತೀನಿ ಅಂಥೇಳಿ ಹಂಗೆಲ್ಲ ಮಾಡೋದಕ್ಕೆ ಹೋಗ್ಬೇಡಿ. ಆ ರೀತಿ ಏನಾದರೂ ತಪ್ಪು ಮಾಡಿದ್ದೀರಾ ಅಂತ ಅಂದರೆ ಆವಾಗ ತುಂಬ ಚೇಂಜಸ್ ಆಗುತ್ತೆ. ನಿಮ್ಮ ವಿಡಿಯೋಸಲ್ಲಿ ನೀವೇ ನೋಡ್ಕೊಳ್ಬೋದು. ಆವಾಗ ಅನಿಸುತ್ತೆ ನಿಮಗೆ, ಅಯ್ಯೋ ನಾನು ಜಾಸ್ತಿ ಆರ್ಟಿಫಿಷಿಯಲ್ ಆಗಿ ನನ್ನ ಫೇಸ್ ಕಾಣಿಸ್ತಾ ಇದೆ ಅಂತ. ಅದಕ್ಕೆ ಆದಷ್ಟು ನೆನಪಲ್ಲಿರಲಿ, ಕಲರ್ ಗ್ರೇಡಿಂಗ್ ಮಾಡುವಾಗ ಇವೆಲ್ಲ ನೆನಪಲ್ಲಿ ಇಟ್ಕೊಂಡ್ಬಿಟ್ಟು ಆಮೇಲೆ ವೀಡಿಯೋಸ್ಗಳನ್ನ ಎಡಿಟಿಂಗ್ ಮಾಡುವಾಗ ಎಷ್ಟು ಬೇಕೋ ಅಷ್ಟನ್ನೇ ಆ ವಿಡಿಯೋಸ್ಗೆ ಬ್ರೈಟ್ನೆಸ್ನ ಆ್ಯಡ್ ಮಾಡಿ, ಜಾಸ್ತಿ ಎಲ್ಲ ಆ್ಯಡ್ ಮಾಡೋದಕ್ಕೆ ಹೋಗಬೇಡಿ. ಈ ವಿಡಿಯೋ ನಿಮ್ಗೆ ಹೇಗೆ ಅನಿಸ್ತು ಇದನ್ನು ನನಗೆ ಕಮೆಂಟಲ್ಲಿ ತಿಳಿಸಿ. ಇದು ನಿಮ್ಗೆ ಏನಾದರೂ ಹೆಲ್ಪ್ಫುಲ್ ಆಗುತ್ತಾ? ನಿಮ್ಮ ಫ್ರೆಂಡ್ಸ್ಗೂ ಶೇರ್ ಮಾಡಿ, ಅವರಿಗೂ ಹೆಲ್ಪ್ ಆಗ್ಬೋದು. ಆದಷ್ಟು ಲೈಕ್, ಶೇರ್, ಹಾಗೆ ನೀವು ಲೈಕ್ ಮಾಡಿದ ತಕ್ಷಣವೇ ಹೈಪ್ ಬರುತ್ತೆ, ಅದನ್ನು ಹೈಪ್ ಬಟನ್ನ ಒತ್ತೋದನ್ನು ಮರಿಬೇಡಿ. ಆದಷ್ಟು ಸಬ್ಸ್ಕ್ರೈಬ್ ಮಾಡಿ, ಸಪೋರ್ಟ್ ಮಾಡಿ. 2 ಬೈಟ್ಸ್ ಕನ್ನಡ ಚಾನಲ್ನ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ. ನೆಕ್ಸ್ಟ್ ವಿಡಿಯೋದಲ್ಲಿ ಮತ್ತೊಂದು ಒಳ್ಳೆ ವಿಡಿಯೋ ಜೊತೆಗೆ ನಿಮ್ಮ ಮುಂದೆ ಬರ್ತೀನಿ. ಥ್ಯಾಂಕ್ ಯು. ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗೋಣ.